ರಾಶಿಚಕ್ರದ ಎರಡನೇ ರಾಶಿಯಾದಂತಹ ವೃಷಭ ರಾಶಿಯವರಿಗೆ ಸೆಪ್ಟೆಂಬರ್ 2026ರ ಮಾಸಿಕ ಭವಿಷ್ಯ ಮಧ್ಯಮ ಮತ್ತು ಸವಾಲಿನ ಫಲಗಳನ್ನು ನೀಡುತ್ತೆ. ಈ ತಿಂಗಳು ನಿಮಗೆ ಕೆಲಸದ ಒತ್ತಡ ಹೆಚ್ಚಿದ್ರೂ ಕೂಡ ಆರ್ಥಿಕವಾಗಿ ಮತ್ತು ಕೌಟುಂಬಿಕವಾಗಿ ಕೆಲವು ಸಕಾರಾತ್ಮಕ ಧನಾತ್ಮಕ ಬದಲಾವಣೆಯನ್ನು ನೀವು ಕಾಣಬಹುದು. ನೋಡಿ, ಇಲ್ಲಿ ವೃತ್ತಿ ಮತ್ತು ವ್ಯವಹಾರದ ವಿಚಾರವನ್ನು ನೋಡೋದಾದರೆ ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ಜವಾಬ್ದಾರಿಗಳು ಹೆಚ್ಚಾಗ್ತವೆ. ಅಂದರೆ ಕೆಲಸದ ಒತ್ತಡ ಹೆಚ್ಚಾಗುತ್ತೆ. ಸಹೋದ್ಯೋಗಿಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಕೂಡ ಬರುವಂತೆ ಸಾಧ್ಯತೆ ಇದೆ, ಎಚ್ಚರ ವಹಿಸಿ. ಆದ್ದರಿಂದ ನಿಮ್ಮ ಕೆಲಸದ ಕಡೆಗೆ ಮಾತ್ರ ನೀವು ಗಮನ ಹರಿಸೋದು ಒಳ್ಳೆಯದು, ಉಳಿದ ವಿಚಾರಗಳನ್ನು ಬಿಟ್ಟುಬಿಡೋದು ಒಳ್ಳೆಯದು. ವ್ಯಾಪಾರಿಗಳಾಗಿದ್ದರೆ ವೃಷಭ ರಾಶಿಯವರು ಲಾಭ ಸಾಧಾರಣವಾಗಿರುತ್ತೆ. ಹೊಸ ಉದ್ಯಮ ಆರಂಭಿಸೋದಕ್ಕೆ ಅಥವಾ ದೊಡ್ಡ ಹೂಡಿಕೆ ಮಾಡೋದಕ್ಕೆ ಈ ತಿಂಗಳು ಅಷ್ಟು ಸೂಕ್ತ ಅಲ್ಲ. ವೃಷಭ ರಾಶಿಯವರಿಗೆ ಒಂದು ಸ್ವಲ್ಪ ವೆಯ್ಟ್ ಮಾಡಬೇಕು. ಕಠಿಣ ಪರಿಶ್ರಮ ಮತ್ತು ತಾಳ್ಮೆಯಿಂದ ಮಾತ್ರ ಈ ತಿಂಗಳು ನೀವು ಉದ್ಯೋಗದಲ್ಲಿ ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯವಾಗಿರುತ್ತೆ. ಇನ್ನು ಆರ್ಥಿಕ ಪರಿಸ್ಥಿತಿ, ನಿಮ್ಮ ಆದಾಯದ ಹರಿವು ಉತ್ತಮವಾಗಿರುತ್ತೆ, ಆದರೆ ಅದಕ್ಕೆ ತಕ್ಕಂತೆ ಖರ್ಚುಗಳು ಕೂಡ ಸಾಲಾಗಿ ಬರ್ತವೆ. ಹೇಗೆ ನೀವು ಆದಾಯ ಮಾಡ್ತಿರೋ, ಹೆಚ್ಚೆಚ್ಚು ಆದಾಯ ಮಾಡ್ದಂಗೆ ಖರ್ಚುಗಳು ಕೂಡ ಹಾಗೆ ಹೆಚ್ಚಾಗ್ತಾ ಹೋಗುತ್ತೆ. ಹಠಾತ್ ವೈದ್ಯಕೀಯ ಖರ್ಚುಗಳಂದರೆ ಆಸ್ಪತ್ರೆಗೆ ಖರ್ಚಾಗುವಂಥದ್ದು, ಮನೆಗೆ ಸಂಬಂಧಿಸಿದ ಅನಗತ್ಯ ಖರ್ಚುಗಳು, ಸುಮ್ಮನೆ ಬೇಡ ಆಗಿರುತ್ತೆ ಮನೆಗೆ ವಸ್ತುಗಳು, ಆದರೂ ಕೂಡ ಅದನ್ನು ತರಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ, ಹೀಗೆ ಒಂದಷ್ಟು ಖರ್ಚುಗಳಾಗ್ತವೆ. ಹಣದ ಉಳಿತಾಯಕ್ಕೆ ನೀವು ಮೊದಲ ಆದ್ಯತೆಯನ್ನು ವೃಷಭ ರಾಶಿಯವರು ನೀಡಬೇಕಾಗುತ್ತೆ ಸೆಪ್ಟೆಂಬರ್ ತಿಂಗಳಲ್ಲಿ. ಹಾಗೆ ಯಾರಿಗೂ ಕೂಡ ಈ ತಿಂಗಳಲ್ಲಿ ನೀವು ಹಣವನ್ನು ಸಾಲವಾಗಿ ಯಾರಿಗೂ ಕೊಡೋದಕ್ಕೆ ಹೋಗಬೇಡಿ, ಅದು ವಾಪಸ್ ಬರೋದಿಲ್ಲ. ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಯಾರಿಗಾದರೂ ಸಾಲ ಕೊಟ್ಟರೆ ದುಡ್ಡು ವಾಪಸ್ ಬರೋದಿಲ್ಲ, ಹಾಗಾಗಿ ಹುಷಾರಾಗಿರಿ. ಇನ್ನು ಕುಟುಂಬ ಮತ್ತು ಪ್ರೀತಿ, ಸಂಗಾತಿಯೊಂದಿಗೆ ಸಣ್ಣ ವಿಷಯಗಳಿಗೂ ಕೂಡ ವಾದ ವಿವಾದಗಳು ನಡೆಯುವಂಥ ಸಾಧ್ಯತೆ ಇದೆ. ಶಾಂತಿಯುತ ಮಾತುಕತೆಯಿಂದ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳೋದು ಒಳ್ಳೆಯದು. ಅಂದರೆ ತಾಳ್ಮೆ ಇರಬೇಕಾಗತ್ತೆ. ಸಣ್ಣ ಸಣ್ಣ ವಿಚಾರಗಳಿಗೂ ಏನಾದರೂ ಸಂಗಾತಿನೇ ಏನಾದರೂ ನಿಮಗೆ ಮಾತಾಡಿದ್ರು ಯಾರಾದರೂ ಒಬ್ಬರು ಸೈಲೆಂಟ್ ಆಗಿರೋದು ಬಹಳ ಒಳ್ಳೆಯದು. ಇದರಿಂದ ಜಗಳ ಕೂಡ ಶಮನ ಆಗತ್ತೆ. ಮಕ್ಕಳ ಪ್ರಗತಿ ನಿಮಗೆ ಹೆಚ್ಚು ಹೆಮ್ಮೆ ಮತ್ತು ಸಂತೋಷವನ್ನು ತರುತ್ತೆ. ಹಾಗೆ ಕುಟುಂಬದ ಹಿರಿಯರ ಆರೋಗ್ಯದ ಕಡೆಗೆ ವೃಷಭ ರಾಶಿಯವರು ಹೆಚ್ಚಿನ ಗಮನವನ್ನು ವಹಿಸಬೇಕಾಗತ್ತೆ. ಹಾಗೆ ಆರೋಗ್ಯ, ನಿರಂತರ ಕೆಲಸದ ಒತ್ತಡದಿಂದಾಗಿ ನಿಮಗೆ, ಯಾಕಂದರೆ ಕೆಲಸ ಒತ್ತಡ ಜಾಸ್ತಿ ಆಗಿರುತ್ತೆ, ಹಾಗಾಗಿ ದೈಹಿಕ ಆಯಾಸ ಆಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ಮತ್ತು ಬೆನ್ನು ನೋವು ಕಾಡುವಂಥ ಸಾಧ್ಯತೆ ನಿಮಗೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಇರುತ್ತೆ. ಹುಷಾರಾಗಿರಿ ಸ್ವಲ್ಪ. ಹಾಗೆ ಹವಾಮಾನ ಬದಲಾವಣೆ, ಮಳೆ ಬರುವಂಥದ್ದು, ಬಿಸಿಲು ಬರುವಂಥದ್ದು, ಈ ರೀತಿ ಚೇಂಜ್ ಆದಂಥ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಜ್ವರ ಅಥವಾ ಅಲರ್ಜಿಗಳು ಕೂಡ ಕಾಣಿಸಬಹುದು. ಅಂದರೆ ಅದು ಹವಾಮಾನ ವೈಪರೀತ್ಯದಿಂದ ಆಗುವಂಥದ್ದು. ಹಾಗೆ ಪ್ರಾಣಾಯಾಮ ಮತ್ತು ಯೋಗ ಮಾಡೋದ್ರಿಂದ ಮಾನಸಿಕ ನೆಮ್ಮದಿಯನ್ನು ನೀವು ಕಂಡುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಹಾಗಾದರೆ ಸೆಪ್ಟೆಂಬರ್ ತಿಂಗಳಲ್ಲಿ ವೃಷಭ ರಾಶಿಯವರು ಯಾವ ವಿಚಾರದಲ್ಲಿ ಹೆಚ್ಚಿನ ಒಂದು ಜಾಗ್ರತೆ ವಹಿಸಬೇಕು, ಎಚ್ಚರಿಕೆ ವಹಿಸಬೇಕು ಅಂತಂದರೆ ನೋಡಿ, ಈ 3 ವಿಚಾರಗಳು. ನೀವು ಮೊದಲು ಕೋಪ ಮತ್ತು ಆಡುವ ಮಾತುಗಳು ನಿಮ್ಮ ಆಪ್ತ ಸಂಬಂಧವನ್ನು ಹಾಳು ಮಾಡುತ್ತೆ. ಹಾಗಾಗಿ ಆದಷ್ಟು ಮೌನವಾಗಿರೋದು ಬಹಳ ಒಳ್ಳೆಯದು. ಇನ್ನೊಂದು, ನಿಮ್ಮ ವೈಯಕ್ತಿಕ ವಿಚಾರಗಳನ್ನು, ಬಹಳ ಸೀಕ್ರೆಟ್ ಆಗಿರುವಂಥ ವಿಚಾರಗಳನ್ನು ಅಥವಾ ನಿಮ್ಮ ವೈಯಕ್ತಿಕ ವಿಚಾರಗಳನ್ನು, ವೃತ್ತಿ ಜೀವನದ ರಹಸ್ಯಗಳನ್ನು ಯಾರ ಜೊತೆಗೂ ಕೂಡ ಹಂಚಿಕೊಳ್ಳೋದಕ್ಕೆ ಹೋಗಬೇಡಿ. ರಹಸ್ಯಗಳನ್ನು ಆದಷ್ಟು ಕಾಪಾಡಿಕೊಳ್ಳೋದಕ್ಕೆ ನೋಡೋದು ಒಳ್ಳೆಯದು. ಹಾಗೆ ವಾಹನ ಚಾಲನೆ ಮಾಡುವಾಗ, ಪ್ರಯಾಣ ಮಾಡುವಾಗ, ವಾಹನ ಚಾಲನೆ ಮಾಡುವಾಗ ಅತಿಯಾದ ವೇಗ ಬೇಡ, ಜಾಗರೂಕರಾಗಿರಿ. ಒಂದು ನಾರ್ಮಲ್ ಆಗಿ ನಿಮ್ಮ ಜಾಗೃತಿಯಲ್ಲಿ ನೀವು ಹೋದರೆ ಏನೂ ಆಗಲ್ಲ. ಆದರೆ ತುಂಬ ಸ್ಪೀಡ್ ಹೋಗುವಂಥದ್ದು, ಈ ಥರ ಎಲ್ಲ ಮಾಡಿದಾಗ ಅಂದರೆ ಅಜಾಗರೂಕತೆಯಿಂದ ಚಾಲನೆ ಮಾಡುವಂಥದ್ದು ಏನಾದರೂ ಆಗತ್ತೆ, ಅಂದರೆ ಆಗುವಂಥ ಸಾಧ್ಯತೆ ನಿಮಗೆ ಕಂಡು ಬರ್ತಾ ಇದೆ. ಹಾಗಾಗಿ ಎಚ್ಚರಿಕೆ ವಹಿಸ್ಕೊಳ್ಳೋದು ಒಳ್ಳೆಯದು. ನಿಮಗೆ ವೃಷಭ ರಾಶಿಯವರಿಗೆ ಅದೃಷ್ಟದ ದಿನ ಅಂತಂದರೆ ಶುಕ್ರವಾರ ನಿಮಗೆ ಬಹಳ ಅತ್ಯಂತ ಶುಭದಾಯಕವಾದ ದಿನ. ಯಾವುದಾದ್ರೂ ಕೆಲಸ ಮಾಡ್ಕೊಳ್ಳೋದಿದ್ರೆ ಶುಕ್ರವಾರದ ದಿನ ಆಯ್ಕೆ ಮಾಡ್ಕೊಳ್ಳೋದು ಬಹಳ ಒಳ್ಳೆಯದು. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.